PWD ಇಲಾಖೆಯ ಅಧಿಕಾರಿಗಳು ಈ ಸುದ್ದಿನ ನೋಡಲೇಬೇಕು. ನಿನ್ನೆಯಷ್ಟೇ ಇಲ್ಲಿನ ಸಮಸ್ಯೆಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ವರದಿ ಪ್ರಸಾರವಾದ ಕೆಲವೇ ಗಂಟೆ ರಸ್ತೆ ಗುಂಡಿಗೆ ವ್ಯಕ್ತಿಯೋರ್ವ ಬಲಿಯಾಗಿದ್ದಾನೆ. ಬಹಿರ್ದೆಸೆಗೆ ಹೋಗಿದ್ದ ವ್ಯಕ್ತಿ ಕಾಲು ಜಾರಿ ರಸ್ತೆ ಗುಂಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಬೋಗನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೋಗನಹಳ್ಳಿ ಗ್ರಾಮದ 50 ವರ್ಷದ ಜಯಣ್ಣ ಸಾವನ್ನಪ್ಪಿದ್ದಾರೆ. ಕಳೆದ 1 ವರ್ಷದ ಹಿಂದೆಯೇ ಮಳೆಗೆ ಕೊಚ್ಚಿ ಹೋಗಿತ್ತು ಈ ರಸ್ತೆ ದುರಸ್ತಿ ಕಾಮಗಾರಿಗೆ PWD ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ರು. ರಸ್ತೆ ಗುಂಡಿಯಿಂದ ಸಾವಾದ್ರೂ ಕೂಡ ಇದೀಗ ಕಣ್ಮುಚ್ಚಿ ಕುಳಿತಿದ್ರು ಚಳ್ಳಕೆರೆಯ PWD ಇಲಾಖೆ. ಈ ಒಂದು ಸಮಸ್ಯೆಯ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬೆಳಕು ಚೆಲ್ಲಿತ್ತು ಅಥವಾ ಸಮಸ್ಯೆಯನ್ನ ಬಿತ್ತರಿಸಿತ್ತು. ನಿನ್ನೆ ಅಷ್ಟೇ ಅಲ್ಲಿ ಏನ್ ಸಮಸ್ಯೆ ಆಗ್ತದೆ, ರಸ್ತೆ ಗುಂಡಿಗಳು ಹೇಗೆ ತಾಂಡವವಾಡ್ತಾ ಇದೆ, ಬಾಯಿ ತೆರೆದು ಕೂತಿವೆ ಸಾವನ್ನ ಕೇಳೋಕೆ ಅನ್ನುವಂಥದ್ದನ್ನ ಪ್ರಸಾರ ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ನಲ್ಲಿ. ಸುದ್ದಿ ಪ್ರಸಾರ ಆಗಿ ಇನ್ನೂ 24 ಗಂಟೆ ಆಗಿಲ್ಲ. ಆಲ್ರೆಡಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಬೋಗನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ 50 ವರ್ಷದ ಜಯಣ್ಣ ಸಾವನ್ನಪ್ಪಿದ್ದಾರೆ. ಬಹಿರ್ದೆಸೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಇದು ವರ್ಷದ ಮಳೆಗಾಲಕ್ಕೆ ರಸ್ತೆ ಗುಂಡಿ ಹಿಂಗಾಗಿರೋದು. ಇನ್ನೂ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿರಲಿಲ್ಲ. ಇದೀಗ ಒಂದು ಜೀವವೇ ಹೋಗಿದೆ, ಬಲಿಯಾಗಿದೆ. PWD ಅಧಿಕಾರಿಗಳ ಗಮನಕ್ಕೆ ಇದು ಹೋಗೇ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ತಾ ಇದ್ರಿ ನೀವು. ರಾತ್ರಿ ಹೊತ್ತೆಲ್ಲಾದ್ರೂ ಆ ರೋಡ್ನಲ್ಲಿ ಹೋದ್ರೆ, ಆ ರೋಡಿನ ಪರಿಚಯ ಇಲ್ಲ ಅಂದ್ರೆ ಆ ಹಳ್ಳಕ್ಕೆ ಬೀಳೋದು ವೆಹಿಕಲ್ಗಳು ಗ್ಯಾರಂಟಿ. ಚಿಕ್ಕ ಪುಟ್ಟ ಮಕ್ಕಳುಗಳನ್ನ ಸ್ಕೂಲಿಗೆ ಕಳ್ಸಕ್ ಭಯ ಪಡ್ತಾರೆ ಆ ಭಾಗದಲ್ಲಿ. ಪೇರೆಂಟ್ಸ್ಗಳು ಇರಬೇಕು, ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸ್ಕೂಲ್ ಮಕ್ಕಳನ್ನ ಅಲ್ಲಿ ಸ್ಕೂಲಿಗೆ ಬಿಡಬೇಕು, ವಾಪಸ್ ಕರ್ಕೊಬರ್ಬೇಕು. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆದರೆ ಗುಂಡಿಗೆ ಬಿದ್ದು ಸಾವನ್ನಪ್ತಾರೆ. ಈಗ ಪರಿಚಯ ಇಲ್ದಲೇ ಇರೋರ್ ಕತೆ ಇನ್ನೊಂದು ರೀತಿ. ಪರಿಚಯ ಇದ್ದಂಥವ್ರು ಆ ಊರಿನವರೇ ಬಹಿರ್ದೆಸೆಗೆ ಅಂತ ಹೋದ ಸಂದರ್ಭದಲ್ಲಿ ಕಾಲ್ ಜಾರಿ ಗುಂಡಿಗೆ ಬಿದ್ದು ಈಗ ಸಾವನ್ನಪ್ಪಿದ್ದಾರೆ. ನೆನ್ನೆ ತಾನೇ ಗ್ಯಾರಂಟಿ ನ್ಯೂಸ್ ಈ ಒಂದು ವಿಚಾರದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇಷ್ಟಾದ್ರೂ ಕೂಡ PWD ಅಧಿಕಾರಿಗಳ ಗಮನಕ್ಕೆ ಇದು ಹೋಗಿಲ್ವಾ? ರಸ್ತೆ ಗುಂಡಿ ಅಲ್ಲ, ಇದು ಹಳ್ಳವೇ ಆಗಿದೆ. ಸರ್, ಈ ರೋಡ್ನವ್ರಿಗೆ ಇಂಜಿನಿಯರ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರೂ ಹೇಳಿದ್ವಿ, ಯಾರು ಕೇರ್ ತಗೊಳ್ತಿಲ್ಲ. ನಿನ್ನೆ ನೈಟ್ ಸುಮಾರು 3-4 ಗಂಟೆ ಟೈಮಲ್ಲಿ ಬಾತ್ರೂಮ್ಗೆ ಅಂತ ಬಂದು ಏನು ವೆಹಿಕಲ್ ಆಗಿ ಟಚ್ ಆಗಿ ಬಿದ್ದತ್ತೋ ಅವರೇ ಬಿದ್ದಿರೋ ಗೊತ್ತಿಲ್ಲ. ನಮ್ಮೂರಲ್ಲಿ ಚಲೋದಾರ ಅವ್ರ ಹೆಸರು ಜಯಣ್ಣ ಅಂತ, ಸುಮಾರು ಅವ್ರಿಗೆ 55 ವರ್ಷ ಮೇಲೆ ಐತೆ. ಇನ್ನು ಇಲ್ಲಿ ರೋಡ್ ಕೊಚ್ಕೊಂಡು ಹೋಗಿರತ್ತಾಗ ಕೆಳಗಡೆ ಬಿದ್ದು ಡೆತ್ ಆಗಿದ್ದಾರೆ. ರೋಡ್ ಕಿತ್ಕೊಂಡು ಹೋಗೈತೆ. ಆ ರೋಡಲ್ಲಿ ಬಂದು ಏನಕ್ಕೆ ಬಂದು ಬಿದ್ದನ ಗೊತ್ತಾಗ್ತಿಲ್ಲ. ಅದರಲ್ಲಿ ರೀಸೆಂಟ್ ಆಗಿ ಒಂದು 3-4 ದಿನದ ಕಡೆ ಸುದ್ದಿ ಮಾಡಿದ್ವಿ. ಇಂಜಿನಿಯರ್ಗಳಿಗೂ ಫೋನ್ ಮಾಡಿದ್ರೆ ಆಗ್ಲೇ ರೋಡ್ ಮಾಡ್ತಾ ಇದಾರೆ ಅಂತ ನ್ಯೂಸ್ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಲ್ರೆಡಿ. ಇಲ್ಲಿ ನೋಡಿದ್ರೆ ಏನಾಗಿಲ್ಲ. ಯಾಕಂದ್ರೆ ಈಗ ಮಳೆ ಬಂದು ಅಲ್ಲಿ ಕಿತ್ಕೊಂಡು ಹೋಗ್ತದೆ. ಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ನೀರು ಹರಿದಿದೆ. ಇಲ್ಲಿ ಇನ್ನು 1 ವರ್ಷ ಆದ್ರೂ ಯಾರು ರೆಸ್ಪಾನ್ಸ್ ಮಾಡಿ ಅದನ್ನ ರೆಡಿ ಮಾಡಿಲ್ಲ. ರೋಡ್ ರಾತ್ರಿ ಬಿದ್ದು ಹೋಗಿದೆ ಆದ್ರೆ ಯಾರನ್ನೋದು ಗೊತ್ತಾಗ್ತಿಲ್ಲ. ಈಗ ಬಂದು ಪೊಲೀಸ್ನವ್ರು ಬಂದು ಅದು ಬಾಡಿ ತಿರ್ಸ್ಮೇಲೆ ನಮ್ಮೂರ್ನವ್ರು ಅಂತ ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ PWD ಇಂಜಿನಿಯರ್ಗಳೇ ಕಾರಣ, ಅಧಿಕಾರಿಗಳೇ ಕಾರಣ. ಅವ್ರ ನಿರ್ಲಕ್ಷ್ಯದಿಂದನೇ ಆಗಿರೋದು. ಬೇರೆ ಇನ್ನು ಯಾರು ಇದಾಗುತ್ತೆ ಸರ್? ಅವ್ರಿಗೆ ಎಷ್ಟು ಸರಿ ಹೇಳಿದ್ರು, ಮನವಿ ಮಾಡಿದ್ರು, ಫೋನ್ ಮಾಡಿ ಹೇಳಿದ್ರು, ನಾವಲ್ಲ ಬೇರೆ ಇಂಜಿನಿಯರ್ಗಳು ಅಂತ ಅವ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಮಾಡಿದ್ರು ಮಾಡ್ತೀವಿ ಅಂತ ಹಿಂಗೆ ನಿರ್ಲಕ್ಷ್ಯ ಮಾಡಿ ಇದಾಗ್ತದೆ. ಇವು ಸುಮಾರು ಇನ್ನೊಂದು 2 ದಿನ ಹೋದ್ರೆ ಗೌರಸಮುದ್ರ ಜಾತ್ರೆ ಬರುತ್ತೆ. ಅವಾಗ ಎಷ್ಟು ಈ ರೋಡಲ್ಲಿ ಡೆತ್ ಆಗಿರೋದು ನಮ್ಮ ಅಣ್ಣರು ಜಯಣ್ಣ ಅಂತೇಳಿ. ಈ ರೋಡ್ನಲ್ಲಿ PWDಗೆ ಎಲ್ಲರಿಗೂ ಹೇಳಿದ್ರು ರೋಡ್ ತನಿಖೆ ತಗೊಂಡಿಲ್ಲ. ಹಂಗಾಗಿ ಸುಮಾರು ಒಂದು 55 ವರ್ಷ ಐತೆ ಅಂದ್ರೆ ಜಯಣ್ಣರಿಗೆ 5 ಗಂಟೆ ಸಮಯಕ್ಕೆ ಸರಿಗೆ 4-5 ಗಂಟೆ ಸಮಯಕ್ಕೆ ಸರಿಗೆ ಚಂಪ್ ಬಂದಿದ್ರು. ಅವರು ಕಾಲು ಜಾರಿನೇ ಬಿದ್ದರು ಅಥವಾ ಏನನ್ನ ಇದು ತೊಳ್ಕೊಳಕ್ಕೆ ಹೋಗಿ ಏನನ್ನ ಬಿದ್ದರು ಗೊತ್ತಿಲ್ಲ. ಹಂಗಾಗಿ ಅದು ಅದ್ರಕ್ಕೆ ಹೋಗಿ ಸಿಗೆ ಬಿದ್ದಿದ್ದಾರೆ ಅವರು. ಹಂಗಾಗಿ ಅವ್ರ ಬಾಡಿ ಜಲ್ದಿ ತೇಲಿಲ್ಲ. ಬೆಳಗಿನ ಜಾವ ಹೋಗಿದ್ದು ಮನುಷ್ಯ ಸುಮಾರು 10-11 ಗಂಟೆ ಆದ್ರೂ ಕೂಡ ತೇಲಿಲ್ಲ. ಅದು ಯಾರೋ ರೋಡ್ನಾಗ ಹೋಗೋರಿಗೆ ಗೊತ್ತಾಗಿದೆ. ಅದು ಗೊತ್ತಾಗಿ ಅದು ಹಿಂಗೆ ಐತೆ ಅಂತೇಳಿ ನಮ್ಮ ಊರು ಮುಖಂಡರಿಗೆ ಹೇಳಿದರು. ನಾವು ಸಾಹೇಬ್ರಿಗೆ ಬಂದು ಬಾಡಿ ತಿರುಗಿಸಿ ನೋಡಿದಾಗ ಅದು ಬಾಡಿ ನಮ್ಮೂರದೇ ಬೋಗನಹಳ್ಳಿದೆ ಅಂತೇಳಿ ಹೇಳಿದ್ರು ಸರ್. ರೋಡ್ ಚೆನ್ನಾಗಿದ್ದಿದ್ರೆ ಯಾಕೆ ಹಿಂಗಾಗೋದು? ಯಾರಿಗೆ ಇವ್ರಿಗೆ ಆಗೋದು, ನಮ್ಮಂದಿಗೆ ಆಗಬಾರ್ದು, ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಈ ರೋಡು ಸ್ವಲ್ಪ ತನಿಖೆ ತಗೊಬೇಕಂತ ನಾವು ಹೇಳ್ತಾ ಇದ್ವಿ.
ಈಗ ಪ್ರಶ್ನೆ ಬರೋದು, ಈ ಸಾವಿಗೆ ಕಾರಣ ಯಾರು? ರಸ್ತೆಯಲ್ಲಿ ಈ ಪ್ರಮಾಣದಲ್ಲಿ ಈ ಒಂದು ಹಳ್ಳದ ರೀತಿಯಲ್ಲಿ ಸೃಷ್ಟಿಯಾಗಿದೆಯಲ್ಲ, ಈ ಗುಂಡಿಯ ಅಥವಾ PWD ಅಧಿಕಾರಿಗಳ? ಈ ಸಾವಿನ ಹೊಣೆಯನ್ನು ಯಾರು ಹೊತ್ಕೊಳ್ತೀರಿ? ಒಂದು, ಈ ರಸ್ತೆ ಗುಂಡಿ ಅಂದರೆ ನಾನು ಆರಂಭದಲ್ಲಿ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿರುತ್ತಲ್ಲ ರಸ್ತೆ, ಆ ಥರದ್ದು ಅಂದ್ಕೊಂಡಿದ್ದೆ. ಇದು ರಸ್ತೆ ಗುಂಡಿ ಅನ್ನಲ್ಲ, ಹಳ್ಳ ಬಿದ್ದಿದೆ ರೀ, ರಸ್ತೆಯೇ ಕೊಚ್ಚೋಗಿದೆ. ಕಳೆದ ಮಳೆಗಾಲಕ್ಕಾಗಿರೋದು ಘಟನೆ ಅಂತ ಇನ್ನೂ ಕೂಡ ಯಾವೊಬ್ಬ ಅಧಿಕಾರಿಯೂ ಈ ಕಡೆ ತಲೆ ಹಾಕಿಲ್ಲ ಅಂದರೆ ಏನು ಕತೆ? ಏನು ಅನಾಥ ಊರ ಅದು? ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತನಾ? ಒಂದು ಪ್ರಶ್ನೆ. ಮತ್ತೊಂದು, ಕಳೆದ ಮಳೆಗಾಲ ಬಿದ್ದು ಈಗ ಅಂದರೆ ಮಳೆಗಾಲ ಕಳೆದು ಈಗ ನೋಡೋದಾದರೆ 1 ವರ್ಷ ಆಗ್ತದೆ. ಆಗಿನಿಂದಲೂ ಆ ಊರಿನ ಜನ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಒಂದು ಹೇಳಿದೆ, ರಾತ್ರಿ ಹೊತ್ತು ಎಲ್ಲಾದರೂ ಹೆವಿ ವೆಹಿಕಲ್ಸ್ಗಳು ಅಥವಾ ಊರಿನ ಪರಿಚಯ ಇಲ್ದಲೇ ಇದ್ದಂಥವ್ರು ಈ ರಸ್ತೆಯಲ್ಲಿ ಬಂದುಬಿಟ್ರೆ ಕಥೆ ಏನು? ಗಾಡಿಗಳೇ ಮಗಚ್ಕೊಳ್ತವೆ, ಪಲ್ಟಿ ಆಗುತ್ತೆ ಅಂತ. ಪರಿಚಯ ಇಲ್ದಲೇ ಇರೋರು ಹೋಗ್ಲಿ, ಊರಿನವರೇ ಬಿದ್ದು ಸತ್ತಿದಾರಲ್ಲ, ಇದಕ್ಕೇನು ಹೇಳ್ತೀರಿ? ಈ ಸಾವಿಗೆ ಕಾರಣ ಯಾರು ಹಾಗಾದ್ರೆ? ಹೊಣೆ ಯಾರು? PWD ಅಧಿಕಾರಿಗಳು ಹೊತ್ಕೊಳ್ತೀರಾ ಈ ಸಾವಿನ ಹೊಣೆಯನ್ನ? 1-1.5 ವರ್ಷದಿಂದ ರಸ್ತೆ ಈ ಪ್ರಮಾಣದಲ್ಲಿ ಹಳ್ಳ ಹಿಡಿದಿದೆ ಅಂದ್ರೆ ಇನ್ನೂ ಸರಿ ಮಾಡಿಸೋ ಕಡೆ ಗೋಜಿಗೆ ಹೋಗಿಲ್ವಲ್ಲ ನೀವುಗಳು ಅಂತ. ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಆಫೀಸರ್ಸ್ಗಳ ಗಮನಕ್ಕೆ ಬಂದಿಲ್ವಾ? ಶಾಸಕರಿಗೆ ಯಾರು ದೂರು ಕೊಟ್ಟಿಲ್ವಾ? ಗ್ರಾಮ ಪಂಚಾಯತಿಯವ್ರು ಏನು ದನ ಕಾಯಕಿದಾರ? ಅಟ್ಲೀಸ್ಟ್ ಗಮನಕ್ಕೆ ತರಬೇಕು ತಾನೆ ದೊಡ್ಡ ಆಫೀಸರ್ಸ್ಗಳಿಗೆ, ಹಿಂಗಾಗಿದೆ ನಮ್ಮೂರಿನಲ್ಲಿ ಅಂತ. ಏನಾದ್ರು ದೊಡ್ಡ ಜೀವ ಅಂದರೆ ದೊಡ್ಡ ಆಘಾತ ಅಥವಾ ಅಪಘಾತಗಳಾದಾಗಲೇ ಒಂದು ಬುದ್ಧಿ ಕಲ್ತ್ಕೊಳ್ಳೋದ? ಒಂದು ಜೀವನೇ ಹೋಯ್ತು. ಕಾರಣ ಈಗ ಆ ಮನೆಯವರಿಗೆ ಜೀವ ತಂದು ಕೊಡ್ತೀರಾ ವಾಪಸ್ಸು? ಪರಿಹಾರ ಅಂತ ಚಿಲ್ಲರೆ ಕಾಸು ಬಿಸಾಕ್ತೀರಿ. ಈಗ ಒಂದು ಜೀವ ಹೋಗಿದೆ, 10 ಆಗೋ ತನಕ ಕಾಯ್ತೀರಾ ಅಥವಾ ಇನ್ನು ಮುಂದಕ್ಕಾದ್ರೂ ಸರಿ ಮಾಡ್ತೀರಾ? ಯಾವ ಮಾಧ್ಯಮದವರು ಸುದ್ದಿ ಬಿತ್ತರಿಸಿರ್ಲಿಲ್ಲ 1 ವರ್ಷದಿಂದ. ನಿನ್ನೆ ತಾನೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿ ಮೇಲೆ ಬೆಳಕು ಚೆಲ್ಲಿತ್ತು. ಅಂದರೆ ಈ ಊರಿನಲ್ಲಿ ಹಿಂಗಿದೆ ನೋಡಿ ಸಮಸ್ಯೆ ಅಂತ ಹೇಳಿತ್ತು. ಅದಾಗಿ 24 ಗಂಟೆ ಆಗಿಲ್ಲ, ಒಂದು ಸಾವಾಗಿದೆ. ಅಧಿಕಾರಿಗಳ ಗಮನಕ್ಕೆ ಹೋಗಿದೆ, ಆದರೂ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಕಣ್ಣಿದ್ದು ಕುರುಡು, ಕಿವಿಯಿದ್ದು ಕಿವಿಡು ಅಂತಾರಲ್ಲ, ಹಾಗೆ ಆ ಭಾಗದಲ್ಲೆಲ್ಲ ಹೇಳೋರು ಕೇಳೋರು ಯಾರಿಲ್ಲ. ಅಯ್ಯೋ ಊರಿನವರೇ ಅಡ್ಜಸ್ಟ್ ಆಗ್ತಾರೆ ಬಿಡ್ರಿ ಅತ್ಲಾಗೆ ಅಂತ. ಅವರು ಸಮಸ್ಯೆ ಸರಿ ಮಾಡಬೇಕು ಅಂತಲ್ಲ, ಆ ಸಮಸ್ಯೆ ನೋಡಿ ಊರಿನವರೇ ಅಡ್ಜಸ್ಟ್ ಆಗಿಬಿಡ್ತಾರೆ ಬಿಡಿ ಅಂತ. ನಿರ್ಲಕ್ಷ್ಯ, ಲಜ್ಜೆಗೆಟ್ಟವರು. ಅನ್ಯಾಯವಾಗಿ ಒಂದು ಜೀವ ಹೋಗಿದೆ. ಲಜ್ಜೆಗೇಡಿತನ ಅನ್ನೋದು ಇದಕ್ಕೆ. ಮತ್ತೆ ಲಜ್ಜೆಗೇಡಿ ಅಧಿಕಾರಿಗಳ ದುರ್ವರ್ತನೆಗೆ ಒಂದು ಜೀವ ಹೋಗಿದೆ. PWD ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೊಂದು ರೀತಿ ಸಾವಲ್ಲ. ಇದು ಆಕಸ್ಮಿಕ ಸಾವಲ್ಲ, ಇದು ಕೊಲೆ ಅಂತ ಪರಿಗಣನೆಗೆ ತಗೊಳ್ಬೇಕು. ಕಾರಣ ಏನು? ಎಲ್ಲವೂ ಚೆನ್ನಾಗಿ ಅವ್ರೇನೋ ಆಕ್ಸಿಡೆಂಟ್ ಆಗಿ ಸತ್ರು ಅಂತನೋ, ಕಾಯಿಲೆ ಬಂದು ಸತ್ರು ಅಂತನೋ ಇಲ್ಲ. ನೀವುಗಳು ಸರಿಯಾಗಿ ಕೆಲಸವನ್ನ ಮಾಡಿಲ್ಲ. ರಸ್ತೆ ಈ ಪ್ರಮಾಣದಲ್ಲಿ ಹಳ್ಳ ಹಿಡಿದಿದ್ದು 1 ವರ್ಷದ ಹಿಂದೆ. ಇವತ್ತಿಗೂ ಆ ರಸ್ತೆ ಸರಿಯಾಗಿಲ್ಲ. ಅದೇ ಊರಿನವರು ಈ ರಸ್ತೆ ಹೇಗಿದೆ, ಎಷ್ಟು ಅಗಲ ಇದೆ, ಆ ರಸ್ತೆಯ ಆಗು ಹೋಗು ಎಲ್ಲ ಗೊತ್ತಿರುವಂಥವ್ರೆ. ಪ್ರತಿನಿತ್ಯ 24 ಗಂಟೆಯು ಆ ರಸ್ತೆಯ ಪರಿಚಯ ಇದ್ದಂಥವ್ರೆ ಇವತ್ತು ಆ ರಸ್ತೆಯ ಗುಂಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಲಜ್ಜೆಗೇಡಿತನ ಅಂದೆ ಇನ್ನೇನಂತಾರೆ ಅಧಿಕಾರಿಗಳ ಈ ವರ್ತನೆಗೆ? PWD ಅಧಿಕಾರಿಗಳು ನಿಮಗೆ ಬೇರೆ ಏನು ಕೆಲಸ ಇದೆ? ಊರ ಅಭಿವೃದ್ಧಿ ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳಿ? ಬೇರೆ ಏನಾದರೂ ಕೆಲಸ ಕೊಟ್ಟಿದ್ದಾರಾ? ಮನೆ ತಿರುಗಿ ಅಂತ ಏನಾದ್ರು ಹೇಳಿದ್ದಾರಾ?